ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ ಮೆಸೆಂಜರ್ ನಲ್ಲಿ ಪ್ರತ್ಯೇಕವಾದ ವ್ಯಕ್ತಿಗೆ ನೋಟಿಫಿಕೇಶನ್ಸ್ ಗಳನ್ನ ಯಾವ ರೀತಿ ಆಫ್ ಮಾಡೋದು ಅಂತ ಚರ್ಚೆ ಮಾಡೋಣ. ಕಾಲ್ ನೋಟಿಫಿಕೇಶನ್ಸ್ ಇರ್ಬೋದು ಅಥವಾ ಮೆಸೇಜ್ ಬಂದ್ರೆ ಅದು ಮೇಲ್ಗಡೆ ತೋರಿಸಬಾರ್ದು. ಮೆಸೇಜ್ ಬಂದ್ರೆ ಇರ್ಬೋದು ಅಥವಾ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಬಂದ್ರೆ ಅದು ಮೇಲ್ಗಡೆ ತೋರಿಸಬಾರ್ದು. ಆ ರೀತಿ ನಾವು ನೋಟಿಫಿಕೇಶನ್ಸ್ ಗಳನ್ನ ಯಾವ ರೀತಿ ಆಫ್ ಮಾಡೋದು ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ನ ಒಂದು ಮೆಸೆಂಜರ್ ನ ಓಪನ್ ಮಾಡ್ಕೊಳ್ಳೋಣ. ಫೇಸ್ಬುಕ್ ಮೆಸೆಂಜರ್ ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಪ್ರತ್ಯೇಕವಾದಂತ ವ್ಯಕ್ತಿಗೆ ಯಾವ್ದಾದ್ರು ಒಂದೇ ಒಂದು ಪರ್ಸನ್ ಅಥವಾ ಒಂದೇ ಒಂದು ಅಕೌಂಟ್ಗಾಗಿ ನಾವು ನೋಟಿಫಿಕೇಶನ್ಸ್ ಗಳನ್ನ ಆಫ್ ಮಾಡೋದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲು ಯಾವ್ದಾದ್ರು ಒಂದು ಪ್ರೊಫೈಲ್ ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಅಕೌಂಟ್ ಅನ್ನು ನಾನು ಓಪನ್ ಮಾಡ್ತೀನಿ. ಈ ವ್ಯಕ್ತಿಯಿಂದ ನಮಗೆ ಯಾವುದೇ ವಿಡಿಯೋ ಕಾಲ್ ಇರ್ಬೋದು, ವಾಯ್ಸ್ ಕಾಲ್ ಇರ್ಬೋದು ಅಥವಾ ಮೆಸೇಜ್ ಬಂದ್ರೆ ಮೇಲ್ಗಡೆ ತೋರಿಸಬಾರ್ದು. ಆ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ನೋಡಿ ಐ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಮ್ಯೂಟ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನೋಟಿಫಿಕೇಶನ್ ಮ್ಯೂಟ್ ಅಂತ ಇಲ್ಲಿ ಒಂದು ಬೆಲ್ ಐಕನ್ ಟೈಪ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು 3 ಆಪ್ಷನ್ಸ್ ಇದೆ ಸ್ನೇಹಿತರೆ. ಕಾಲ್ ನೋಟಿಫಿಕೇಶನ್ಸ್ ಮಾತ್ರ ಹೈಡ್ ಮಾಡ್ಬೋದು, ಅಥವಾ ಮೆಸೇಜ್ ನೋಟಿಫಿಕೇಶನ್ಸ್ ಮಾತ್ರ ಹೈಡ್ ಮಾಡ್ಬೋದು, ಅಥವಾ 2 ಕಾಲ್ ಅಂಡ್ ಮೆಸೇಜ್ ಬೋತ್ ನೋಟಿಫಿಕೇಶನ್ಸ್ ಗಳನ್ನ ನೀವು ಬೇಕಾದ್ರೆ ಹೈಡ್ ಮಾಡ್ಕೋಬಹುದು. ಈ 3ರಲ್ಲಿ ನೀವು ಯಾವ ಒಂದು ನೋಟಿಫಿಕೇಶನ್ಸ್ ನ ಹೈಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲ್ ಮತ್ತು ಮೆಸೇಜ್ 2 ನೋಟಿಫಿಕೇಶನ್ಸ್ ಮೇಲ್ಗಡೆ ತೋರಿಸಬಾರ್ದು ಅಂದ್ರೆ 2 ಈ ಕೆಳಗಡೆ ಇರುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕಾಲ್ ಅಥವಾ ಮೆಸೇಜ್ ಮಾತ್ರ ಅಂದ್ರೆ ಅದೊಂದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಓಕೆ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಫಾರ್ 15 ಮಿನಿಟ್ಸ್, 1 ಅವರ್ ಅಥವಾ 8 ಅವರ್ಸ್ ಅಥವಾ 24 ಅವರ್ಸ್ ಅಂತ ಇದೆ. ಕೆಳಗಡೆ ಅಂಟಿಲ್ ಐ ಚೇಂಜ್ ಇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮರಳಿ ಅದನ್ನ ಅನ್ಮ್ಯೂಟ್ ಮಾಡೋವರೆಗೂ ಅದು ಅನ್ಮ್ಯೂಟ್ ಆಗೋದಿಲ್ಲ. ಆ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ನೋಟಿಫಿಕೇಶನ್ಸ್ ನೋಡ್ಬೋದು, ಇಲ್ಲಿ ಮ್ಯೂಟ್ ಆಗಿದೆ. ಈ ರೀತಿ ಸಿಂಬಲ್ ಬಂದ್ರೆ ಅದು ಮ್ಯೂಟ್ ಆಗಿದೆ ಅಂತ ಅರ್ಥ. ಈ ರೀತಿ ನೀವು ಫೇಸ್ಬುಕ್ ಮೆಸೆಂಜರ್ ನಲ್ಲಿ ಸ್ಪೆಸಿಫಿಕ್ ಪರ್ಸನ್ಗಾಗಿ ನೀವು ನೋಟಿಫಿಕೇಶನ್ಸ್ ಗಳನ್ನ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.